ಕಾರ್ಯಕರ್ತರಿಗೆ ಒಂದು ರೀತಿ ರಣೋತ್ಸಾಹ ಕಾರ್ಯಕರ್ತರನ್ನು ಕಾಣ್ತಾ ಇದ್ದೇನೆ. ಮತ್ತೊಂದು ಕಡೆ ಮತದಾರರು ರಾಜ್ಯ ಸರ್ಕಾರದ ವಿರುದ್ಧ ಬೇಸತ್ತಿದ್ದಾರೆ. ಜನ ವಿರೋಧಿ, ಬಡವರ ವಿರೋಧಿ, ರೈತ ವಿರೋಧಿ, ಯುವ ಜನತೆಯ ಭವಿಷ್ಯವನ್ನು ಹಾಳ್ಗೆಡಿರುವಂತಹ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನ ದಂಡೇಳುವಂತ ಒಂದು ಪರಿಸ್ಥಿತಿಯಲ್ಲಿ ಉಪಚುನಾವಣೆಗಳು ಘೋಷಣೆ ಆಗಿರುವಂತದ್ದು. ನನಗೆ ಸಂಪೂರ್ಣ ವಿಶ್ವಾಸ ಇದೆ, ಬಾಗಲಕೋಟೆ ಕ್ಷೇತ್ರದ ಪ್ರಜ್ಞಾವಂತ ಮತದಾರರು ಆಡಳಿತ ಪಕ್ಷದ ವಿರೋಧಿ ಅಲೆವತೆಯನ್ನು ನೋಡ್ತಾ ಇದ್ದೇವೆ. ಈ ಕ್ಷೇತ್ರದ ಪ್ರಜ್ಞಾವಂತ ಮತದಾರರು ಈ ಬಾರಿ ಭಾರತೀಯ ಜನತಾ ಪಾರ್ಟಿ ಬೆಂಬಲಿಸ್ತಾರೆ. ಹಿರಿಯರಾಗಿರ್ತಕ್ಕಂಥ ವೀರಣ್ಣ ಚರಂತಿಮಠರವರು ದೊಡ್ಡ ಅಂತರದಲ್ಲಿ ಗೆದ್ದು ಬಂದೇ ಬರ್ತಾರೆ ಅನ್ನೋ ವಿಶ್ವಾಸ ನಮ್ಮೆಲ್ಲರೂ ಕೂಡ ಇದೆ. ಅದೇ ರೀತಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಒಂದು ಅಚ್ಚರಿಯ ಫಲಿತಾಂಶ ಬಂದೇ ಬರ್ತದೆ. ಅಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ನಮ್ಮ ಅಭ್ಯರ್ಥಿ ಗೆದ್ದು ಬರ್ತಾರೆ. ನಾನು ಮೊನ್ನೆ ಕೇಂದ್ರ ಸಚಿವರಾಗಿರುವಂತಹ ಮಾಜಿ ಮುಖ್ಯಮಂತ್ರಿಗಳು ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರ ಹತ್ರ ಕೂಡ ಚರ್ಚೆ ಮಾಡಿದ್ದೇನೆ. ಅವರು ಕೂಡ ನಮಗೆ ಸಂಪೂರ್ಣವಾಗಿ ಬೆಂಬಲವನ್ನು ಅವರು ಕೂಡ ನೀಡ್ತಾ ಇದ್ದಾರೆ. ಹಾಗಾಗಿ ಎಲ್ಲದರ ಪರಿಣಾಮ ನಿಶ್ಚಿತವಾಗಿ ನಾವು ಎರಡೂ ಕ್ಷೇತ್ರದಲ್ಲಿ ನಾವು ಗೆಲ್ತೇವೆ. ಎಸ್ ಸರ್.